ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ನಮಗೆ ಸಿ ಸೆಕ್ಷನ್ ಆದಮೇಲೆ ಕೆಲವೊಂದು ಕೆಲಸಗಳನ್ನ ಸ್ವಲ್ಪ ದಿನಗಳ ಕಾಲ ಮಾಡಬಾರ್ದು ಅದೇನೇನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ನಾನು ಈ ವಿಡಿಯೋ ಮಾಡ್ತಿರೋದು, ಸೊ ನನಗೆ ತುಂಬ ಕಮೆಂಟ್ಸಲ್ಲಿ ಅದು ಬರ್ತಾ ಇತ್ತು, ರಮ್ಯಾ ಸಿ ಸೆಕ್ಷನ್ ಆದ ತಕ್ಷಣ ಏನು ಮಾಡಬಾರ್ದು, ಏನು ಮಾಡಬೇಕು ಹೇಳಿ ಅಂತ. ಸೊ ನನಗೆ ಇದು ಎಕ್ಸ್ಪೀರಿಯನ್ಸ್ ನಾನು ಮಾಡಿರೋದ್ರಿಂದ ನಾನೇನು ಫಾಲೋ ಮಾಡಿದ್ದೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಪ್ರತಿಯೊಂದು ವಿಡಿಯೋಲು ಹೇಳ್ತಾ ಇರ್ತೀನಿ, ನಾನು ಏನೇ ಹೇಳಬೇಕಾದ್ರೂ ಅಷ್ಟೇ, ಯಾವುದೇ ಪ್ರಾಡಕ್ಟ್ ಬಗ್ಗೆ ಹೇಳಬೇಕಾದ್ರೂ ಅಷ್ಟೇ, ನಾನು ಅದು ಫಸ್ಟ್ ನಾನು ಟ್ರೈ ಮಾಡಿದೆ, ನಿಮ್ಗೆ ಆಮೇಲೆ ಹೇಳೋದು. ಸುಮ್ಮನೆ ಬಂದು ನಾನು ಯಾವುದನ್ನು ಹೇಳಿಬಿಡಲ್ಲ. ತುಂಬ ಜನ ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ಕೇಳ್ತೀರಾ, ನಾನು ಅದು ಯೂಸ್ ಮಾಡಿರಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ನಾನು ಕಮೆಂಟಲ್ಲಿ ಆಗ್ತಾಗ ನಾನು ಅಲ್ಲಿ ಅದನ್ನೇ ಹೇಳ್ತೀನಿ, ನಾನು ಟ್ರೈ ಮಾಡಿಲ್ಲ, ಟ್ರೈ ಮಾಡಿಬಿಟ್ಟು ಹೇಳ್ತೀನಿ ಅಂತ. ಸೊ ಅದಕ್ಕೋಸ್ಕರ ಇವಾಗ ನನಗೆ ಸಿ ಸೆಕ್ಷನ್ ಆದಮೇಲೆ ನಾನು ಏನೇನು ಫಾಲೋ ಮಾಡಿದ್ದೆ, ಏನೇನು ಕೆಲಸಗಳನ್ನ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದರು, ಮತ್ತು ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನ ಓದ್ಕೊಂಡು ತಿಳ್ಕೊಂಡಿದ್ದೆ, ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಹೆಣ್ಮಕ್ಳಿಗೂ ಅಷ್ಟೇ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ. ಬಟ್ ಕೆಲವೊಂದು ಸರಿ ಏನು ಮಾಡೋದಕ್ಕಾಗಲ್ಲ, ಹೆಲ್ತ್ ಕಂಡೀಷನ್ಸಿಂದ, ಕೆಲವೊಂದು ಪ್ರಾಬ್ಲಮ್ಸಿಂದ ನಮಗೆ ಸಿ ಸೆಕ್ಷನ್ ಮಾಡಬೇಕಾಗುತ್ತೆ. ನನಗೂ ಕೂಡ ಹಾಗೆ ಆಗಿದ್ದು. ಫಸ್ಟ್ ಡಾಕ್ಟರ್ ಇಲ್ಲ, ಸಿ ಸೆಕ್ಷನ್ ಮಾಡಬೇಕು, ಡೇಟ್ ಫಿಕ್ಸ್ ಮಾಡಿದ್ವಿ ಅಂತ ಹೇಳಿದಾಗ ಸ್ವಲ್ಪ ಬೇಜಾರಾಯಿತು. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಓಕೆ, ಇವಾಗ ಎಷ್ಟೊಂದು ಜನಕ್ಕೆ ಸಿ ಸೆಕ್ಷನ್ ಆಗುತ್ತೆ ಅಂತ ನನಗೆ ಧೈರ್ಯ ಬಂತು. ಫಸ್ಟ್ ಸ್ವಲ್ಪ ಭಯ ಆಯಿತು, ಆಮೇಲೆ ಧೈರ್ಯ ತೊಗೊಂಡೆ. ಅದಾದಮೇಲೆ ಸಿ ಸೆಕ್ಷನ್ ಎಲ್ಲ ಆಯಿತು, ಚೆನ್ನಾಗಾಯಿತು, ಪಾಪ ಹುಟ್ಟಿದೆಲ್ಲ ಆಯಿತು. ಅದಾದಮೇಲೆ ಸಿ ಸೆಕ್ಷನ್ ಆದಮೇಲೆ ಕೆಲವೊಂದು ಕೆಲಸಗಳನ್ನ ನಾವು ಮಾಡಬಾರ್ದು. ಅಟ್ಲೀಸ್ಟ್ ಒಂದು 2 ಮಂತ್ಸ್ ಆದರೂ ಆ ಕೆಲಸಗಳನ್ನ ನಾವು ಮಾಡಬಾರ್ದು. ಅದ್ರ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ, ಅದೇನೇನು ಅಂತ ಒಂದೊಂದೇ ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಸೊ ಯಾರಿಗಾದ್ರೂ ಇವಾಗ ಮುಂದೆ ಇನ್ಯಾರಿಗಾದ್ರೂ ಡೆಲಿವರಿ ಆಗೋದಿದ್ರೆ, ಸಿ ಸೆಕ್ಷನ್ ಆಗೋದಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫಸ್ಟ್ ಬಂದು ಟಾಯ್ಲೆಟ್ ಬಗ್ಗೆ. ಸೊ ನಿಮಗೆ ಯಾವಾಗ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಆವಾಗ ತಕ್ಷಣವೇ ಹೋಗಿ ಪಾಸ್ ಮಾಡಿಬಿಡಿ. ಯಾವುದೇ ಕಾರಣಕ್ಕೂ ನೀವು ಯೂರಿನ್ ಪಾಸ್ ಮಾಡದೇ ಇರಬೇಡಿ, ತಡ್ಕೊಂಡಿರಬೇಡಿ. ಯಾಕೆಂದರೆ ಅದರಿಂದ ನಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ಫೆಕ್ಷನ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಯಾವಾಗ ಟಾಯ್ಲೆಟ್ಗೆ ಹೋಗಬೇಕು ಅಂತ ಅನಿಸುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಫಸ್ಟ್ 2 ಡೇಸ್ ನಮಗೆ ಎದ್ದೇಳೋದಕ್ಕೂ ಕಷ್ಟ ಆಗುತ್ತೆ, ಪೇಯ್ನ್ ಇರುತ್ತೆ. ಬಟ್ ನಲ್ಲಿರೋ ನರ್ಸ್ಗಳು, ಹಾಸ್ಪಿಟಲಿರೋ ನರ್ಸ್ಗಳು ಹೆಲ್ಪ್ ಮಾಡ್ತಾರೆ. ಇಲ್ಲ ನಿಮ್ಮ ಫ್ಯಾಮಿಲಿ ಯಾರಾದರೂ ಇದ್ದರೆ ಅವ್ರ ಹೆಲ್ಪ್ ತೊಗೊಂಡು ನಿಮ್ಗೆ ಯಾವಾಗ ರೆಸ್ಟ್ ರೂಮ್ಗೆ ಹೋಗಬೇಕು ಅಂತ ಅನ್ಸುತ್ತೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಹೋಲ್ಡ್ ಮಾಡಬೇಡಿ. ನಾರ್ಮಲ್ ಟೈಮಲ್ಲೂ ಅಷ್ಟೇ, ತುಂಬ ಟೈಮ್ನ ಹೋಲ್ಡ್ ಮಾಡಿದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ನಮಗೆ ಸಿ ಸೆಕ್ಷನ್ ಆದಮೇಲೆ ಜಾಸ್ತಿ ಸಮಯ ನಾವು ಹೋಲ್ಡ್ ಮಾಡಿದ್ರೆ ಜಾಸ್ತಿ ಇನ್ಫೆಕ್ಷನ್ ಆಗುತ್ತೆ, ಅದರಿಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು, ನಾನು ಆಲ್ರೆಡಿ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡೋದ್ರಲ್ಲೇ ಹೇಳಿದ್ದೆ. ಬೆಲ್ಟ್ನ ನೀವು ಸಿ ಸೆಕ್ಷನ್ ಆದರೆ 15 ದಿನಗಳ ಕಾಲ ಯೂಸ್ ಮಾಡಬೇಡಿ. ಮ್ಯಾಕ್ಸಿಮಮ್ 2 to 3 ವೀಕ್ಸ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಸಿ ಸೆಕ್ಷನ್ ಆದಮೇಲೆ. ಬಟ್ ಕೆಲವೊಂದು ಹಾಸ್ಪಿಟಲಲ್ಲಿ 3rd ಡೇಯಿಂದನೇ ವೇರ್ ಮಾಡೋದಕ್ಕೆ ಹೇಳ್ತಾರಂತೆ. ಅದು ನನಗೆ ಗೊತ್ತಿಲ್ಲ ಸರಿಯಾಗಿ, ನನಗೆ ಯಾರೋ ಹೇಳಿದ್ರು, ಅದನ್ನು ಹೇಳ್ತಾ ಇದ್ದೀನಿ. ಬಟ್ ನನಗೆ ಹಾಸ್ಪಿಟಲಲ್ಲಿ ಡಾಕ್ಟರು ನನಗೆ 2 to 3 ವೀಕ್ಸ್ ವೇರ್ ಮಾಡಬಾರ್ದು ಅಂತ ಹೇಳಿದರು. ನನಗೆ 2 ವೀಕ್ಸ್ ಆದಮೇಲೆ ಸೊ ಡಾಕ್ಟರ್ ನಂದು ನೋಡಿಬಿಟ್ಟು ಗಾಯ ವಾಸಿ ಆಗಿದೆಯಾ ನಂದು ಅಂತ ನೋಡಿಬಿಟ್ಟು ಆಮೇಲೆ ಓಕೆ ನಿಮಗೆಲ್ಲ ವಾಸಿ ಆಗಿದೆ, ಇವಾಗ ಸ್ಟಿಚಸ್ ಎಲ್ಲ ಕರೆಕ್ಟಾಗಿದೆ, ನೀವು ವೇರ್ ಮಾಡ್ಬೋದು ಅಂತ ಹೇಳಿದ್ರು. ಆಮೇಲೆ ವೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಸಿ ಸೆಕ್ಷನ್ ಆದಮೇಲೆ ಮಿನಿಮಮ್ 2 ವೀಕ್ಸ್ ಆಗೋವರೆಗೂ ಬೆಲ್ಟ್ ಎಲ್ಲ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಬೆಲ್ಟ್ ಎಲ್ಲ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮತ್ತೆ ನಿಮಗೆ ಸ್ಟಿಚಸ್ಗೆ ಪ್ರಾಬ್ಲಮ್ ಆಗಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಅದೆಲ್ಲ ಬರುತ್ತೆ. ಅದರಿಂದ ಆದಷ್ಟು 2 to 3 ವೀಕ್ಸ್ವರೆಗೆ ಬೆಲ್ಟ್ನ ಅವಾಯ್ಡ್ ಮಾಡಿ. 2 to 3 ವೀಕ್ಸ್ ಆದಮೇಲೂ ವೇರ್ ಮಾಡ್ಬೋದು, ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಇನ್ನೂ ಟೈಮ್ ಇರುತ್ತೆ, ನೀವು 6 ಮಂತ್ಸ್ವರೆಗೂ ವೇರ್ ಮಾಡ್ಬೋದು, 7 ಮಂತ್ಸ್ವರೆಗೂ ವೇರ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದು, ಸ್ವಲ್ಪ ಟೈಟ್ ಕ್ಲೋತ್ಸ್ ಏನಿದೆ ಅದನ್ನು ಮಿನಿಮಮ್ 8 ವೀಕ್ಸ್ ಅವಾಯ್ಡ್ ಮಾಡಿ, ಅಂದರೆ 2 ಮಂತ್ಸ್ ಅವಾಯ್ಡ್ ಮಾಡಿ. ನಾನು ಕೂಡ ಅಷ್ಟೇ, ಜೀನ್ಸ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಅದೆಲ್ಲ ನಾನು 8 ವಾರ ಆದಮೇಲೆ ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು. ತುಂಬ ನಾನು ಲೂಸ್ ಫಿಟ್ ಇರೋ ಬಟ್ಟೆಗಳನ್ನೇ ಹಾಕೋತಿದ್ದು. ಆಲ್ಮೋಸ್ಟ್ ಗೌನೇ ಯೂಸ್ ಮಾಡ್ತಿದ್ದೆ. ನಾನು ಮನೆಗೆ ಹಾಕ್ಕೊಳ್ಳೋ ಗೌನ್ನ 2 ತಿಂಗಳು ನಾನು ಎಲ್ಲೂ ಹೊರಗಡೆ ಹೋಗದೇ ಇರೋದ್ರಿಂದ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಮಾತ್ರ ನಾನು ನಾರ್ಮಲ್ ಡ್ರೆಸ್ಗಳೇನಿದೆ ಅದನ್ನು ವೇರ್ ಮಾಡ್ತಿದ್ದೆ. ಅದು ಬಿಟ್ಟರೆ ನಾನು ಲೆಗಿನ್ ಕೂಡ ಹಾಕ್ತಾ ಇರಲಿಲ್ಲ, ಕುರ್ತಾ ಲೆಗಿನ್ ಕೂಡ ಹಾಕಲಿಲ್ಲ. ನಾನು ಡ್ರೆಸ್ಗಳನ್ನ ಯೂಸ್ ಮಾಡ್ತಿದ್ದೆ ನಾನು ಆಲ್ಮೋಸ್ಟ್ 2 ಮಂತ್ಸ್ವರೆಗೆ. 2 ಮಂತ್ಸ್ ಆದಮೇಲೆ ನಾನು ನಾರ್ಮಲ್ ಪ್ಯಾಂಟು ಆ ಥರದ್ದೆಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನೀವು ಪ್ಯಾಂಟ್ಗಳೆಲ್ಲ ಏನಾದರೂ ಹಾಕ್ಕೊಳ್ಳೋದಾದರೆ 2 ಮಂತ್ಸ್ ಆದಮೇಲೆ ನೀವು ಹಾಕ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು, ತುಂಬ ಹೆವಿ ಇರೋಂಥ ಆಬ್ಜೆಕ್ಟ್ಸ್ಗಳನ್ನ ನೀವು ಎತ್ತೋದಕ್ಕೆ ಹೋಗಬೇಡಿ. ತುಂಬ ತೂಕ ಇರೋಂಥ ಪದಾರ್ಥಗಳನ್ನ ಎತ್ತೋದಕ್ಕೆ ಹೋಗಬೇಡಿ. ಯಾಕೆಂದರೆ ಅವಾಗ ತಾನೇ ನಿಮಗೆ ಸ್ಟಿಚಸ್ ಹಾಕಿರ್ತಾರೆ. ಸೊ ಸ್ಟಿಚಸ್ಸು ಹಾಳಾಗೋ ಚಾನ್ಸಸ್ ಇರುತ್ತೆ. ನೀವು ಸಿ ಸೆಕ್ಷನ್ ಆದ ತಕ್ಷಣ ಇಮಿಡಿಯೇಟಾಗಿ ನೀವು ತುಂಬ ಹೆವಿ ಇರೋಂಥ ಪದಾರ್ಥಗಳನ್ನ ಎತ್ತದೇ ಆಗಲಿ ಅದೆಲ್ಲ ಮಾಡಿದ್ರೆ ಮತ್ತು ಪೇಯ್ನ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ 2 ಮಂತ್ಸ್ ಆರಾಮಾಗಿ ರೆಸ್ಟ್ ಮಾಡಿ, ಮನೆ ಕೆಲಸ ಎಲ್ಲ ಸ್ವಲ್ಪ 2 ಮಂತ್ಸ್ ಅವಾಯ್ಡ್ ಮಾಡಿ ರೆಸ್ಟ್ ಮಾಡಿ. ಕೆಲವ್ರಿಗೆ ಏನು ಮಾಡೋದಕ್ಕಾಗೋದಿಲ್ಲ, ಮನೆ ಕೆಲಸ ಮಾಡಬೇಕು
ಮಾಡಬೇಕಾಗಿರುತ್ತೆ ಕೆಲವೊಂದ್ಸರಿ. ಆ ಟೈಮಲ್ಲಿ ಏನು ಮಾಡಿ ಅಂದರೆ ಸ್ವಲ್ಪ ಲಿಫ್ಟ್ ಮಾಡೋದು ಅದೆಲ್ಲ ಅವಾಯ್ಡ್ ಮಾಡಿ. ಸೊ 6 kg 7 kg ಆ ಥರ ಎಲ್ಲ ನೀವು ಎತ್ತೋದಕ್ಕೆ ಹೋಗಬೇಡಿ. ನಿಮ್ಮ ಬೇಬಿ ಲಿಫ್ಟ್ ಮಾಡಿ ಅಷ್ಟೇ, ನಿಮ್ಮ ಪಾಪುಗಳನ್ನ ಎತ್ಕೊಳ್ಳಿ. ಅದು ಬಿಟ್ಟು ಬೇರೆ ಹೆವಿ ಆಬ್ಜೆಕ್ಟ್ಸ್ಗಳನ್ನೆಲ್ಲ ಎತ್ತೋದು ಅದೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ಸ್ಟಿಚಸ್ ಸ್ವಲ್ಪ ವಾಸಿ ಆಗೋದಕ್ಕೆ, ಅದು ಗಾಯ ವಾಸಿ ಆಗೋದಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ. ಸೊ 2 months ಆರಾಮಾಗಿ ರೆಸ್ಟ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದು, ತುಂಬ ಜನ ಕೇಳ್ತಿರ್ತೀರಾ ರಮ್ಯಾ ಎಕ್ಸಸೈಸ್ ಮಾಡ್ಬೋದಾ, ನನಗೆ 2 weeks ಆಗಿದೆ 3 weeks ಆಗಿದೆ ಅಂತ ತುಂಬ ಜನ ಕೇಳ್ತಿರ್ತೀರಾ. ಸೊ ನನಗನ್ಸುತ್ತೆ ಬೇಡ, 2 weeks 3 weeksಗೆ ಯಾವುದೇ ಕಾರಣಕ್ಕೂ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗೆ ನೀವು ಹೊಟ್ಟೆಗೆ ನೀವು ಪ್ರೆಷರ್ ಹಾಕಿದಾಗ ನಿಮಗೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಿಮಗೆ ಸಿ ಸೆಕ್ಷನ್ ಆದಮೇಲೆ ಕೆಲವೇ ದಿನಗಳಲ್ಲಿ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡಿ. ನೀವು ಎಕ್ಸಸೈಸ್ ಎಲ್ಲ ಯಾವಾಗ 2 months ಆದಮೇಲೆ ಸ್ಟಾರ್ಟ್ ಮಾಡಿ, ಅದು ಸ್ಲೋ ವಾಕಿಂದ. ಸೊ ಮಕ್ಕಳನ್ನ ಕರ್ಕೊಂಡು ಹೋಗೋದು, ಓಡಾಡ್ಸೋದು, ಅದರಿಂದ ಸ್ಟಾರ್ಟ್ ಮಾಡಿದ್ರೆ ಸಾಕಾಗುತ್ತೆ. ನಾನು ಕೂಡ ಅಷ್ಟೇ, ಇವಾಗಲೂ ನಾನು ಫುಲ್ ಎಕ್ಸಸೈಸ್ ಎಲ್ಲ ಏನು ಸ್ಟಾರ್ಟ್ ಮಾಡಿಲ್ಲ, ಸುಮ್ಮನೆ ಸ್ಲೋ ವಾಕ್ ಮಾಡ್ತೀನಿ. ನಾನು ತುಂಬ ಸರಿ ಹೇಳ್ತಾನೆ ಇದ್ದೀನಿ, ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಾನೆ ಇದ್ದೀನಿ, ನಾನು ಸ್ಲೋ ವಾಕ್ ಮಾಡ್ತಿದ್ದೀನಿ ಅಂತ. ಸೊ ಅಷ್ಟೇ ಸಾಕಾಗುತ್ತೆ. ಸೊ ನಿಮ್ಮ ಮಕ್ಳುಗಳನ್ನ ಎತ್ಕೊಳ್ಳೋದು ಅಷ್ಟೇ ಸಾಕಾಗುತ್ತೆ. ಅದು ಬಿಟ್ಟು ಹೆವಿ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ತುಂಬ ಪೇಯ್ನ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು ನಮಗೆ ಸಿ ಸೆಕ್ಷನ್ ಆಗುತ್ತೆ. ಅದಾದ ತಕ್ಷಣ ಸ್ಟಿಚಸ್ ಹಾಕಿರ್ತಾರೆ. ಅದಾದಮೇಲೆ ನಮಗೇನೋ ಅದು ಹೊಸ್ದಾಗಿ ಅನಿಸ್ತಿರುತ್ತೆ ಜಾಗ, ಅದನ್ನ ಮುಟ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತೀವಿ, ಮುಟ್ಟಿ ನೋಡೋಕೆ ಟ್ರೈ ಮಾಡ್ತಿರ್ತೀವಿ. ಹಾಸ್ಪಿಟಲ್ ನನಗಂತೂ ಆ ಜಾಗಕ್ಕೆ ಪ್ಲಾಸ್ಟರ್ ಥರ ಏನೋ ಹಾಕಿದ್ರು. ಅದನ್ನು ನನಗೆ 5 days ಇಲ್ಲ 9 days ಬಿಚ್ಚೋದಕ್ಕೆ ಹೇಳಿರಲಿಲ್ಲ. ಯಾಕೆಂದರೆ ನಾನು ಸ್ನಾನ ಎಲ್ಲ ಮಾಡ್ತೀನಿ, ಅದಕ್ಕೋಸ್ಕರ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಂಗೆ 9 days ಅದನ್ನು ಬಿಚ್ಚೋದಕ್ಕೆ ಹೇಳಿರಲಿಲ್ಲ. 9 days ಆದಮೇಲೆ ಬಿಚ್ಕೊಳ್ಳಿ ಮನೇಲಿ ಅಂತ ಹೇಳಿದರು. ಬಟ್ ನಾನು ಅದನ್ನು ಆಲ್ಮೋಸ್ಟ್ 10 days ಹಾಗೆ ಬಿಟ್ಟಿದ್ದೆ. ಅದಾದಮೇಲೆ ನಾನು ಅದನ್ನು ತೆಗೆದಿದ್ದೆ. ಯಾಕೆಂದರೆ ಸ್ನಾನ ಮಾಡಿದಾಗೆಲ್ಲ ಆ ಜಾಗ ಡ್ರೈ ಇರಬೇಕಿತ್ತು, ನೀರು ಹೋಗಬಾರ್ದಿತ್ತು. ಅದಕ್ಕೋಸ್ಕರ ಆದಷ್ಟು ಅದನ್ನು ಬಿಟ್ಬಿಟ್ಟು ತೆಗಿಬೋದು. ನೀವು ಆರಾಮಾಗಿ ಮನೇಲಿ ತೆಗಿಬೋದು. ಮತ್ತೆ ಮುಟ್ಕೊಳ್ಳೋದು ಸ್ವಲ್ಪ ದಿನಗಳ ಕಾಲ, 1 ತಿಂಗಳು 1.5 monthsವರೆಗೆ ಪದೇ ಮುಟ್ಕೊಳ್ಳೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಸೊ ಪದೇ ಮುಟ್ಕೊಳ್ಳೋದು ಅದೆಲ್ಲ ಮಾಡೋದ್ರಿಂದ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ಫೆಕ್ಷನ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದು, ನಿದ್ರೆ ಮಾಡಬೇಕಾದ್ರೆ ಒಂದು ಕಂಫರ್ಟಬಲ್ ಪೊಸಿಷನಲ್ಲಿ ನಿದ್ರೆ ಮಾಡಿ. ಯಾಕೆಂದರೆ ನಾವು ಒಂದೊಂದ್ಸರಿ ಏನು ಮಾಡ್ತೀವಿ ಅಂದರೆ ಯಾವುದಾದ್ರೂ ಪೊಸಿಷನಲ್ಲಿ ನಿದ್ರೆ ಮಾಡಿಬಿಟ್ಟಿರ್ತೀವಿ. 9 monthsವರೆಗೆ ನಮಗೆ ಒಂದೇ ಕಡೆ ಲೆಫ್ಟ್ ಸೈಡ್ ಜಾಸ್ತಿ ಮಲಗೋದಕ್ಕೆ ಹೇಳಿರ್ತಾರೆ. ಸೊ ಅದಾದಮೇಲೆ ಪಾಪ ಹೊರಗಡೆ ಬರ್ತಿದ್ದಂಗೆ ನಮಗೆ ಅಯ್ಯೋ ಅಂಬ ಆರಾಮಾಗಿ ಮಲ್ಕೊಂಡ್ರೆ ಸಾಕಪ್ಪ ಇವಾಗ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಮಲಗಿದ್ರು ಕೂಡ ಅಷ್ಟೇ, ಆದಷ್ಟು ನಿಮಗೆ ಕಂಫರ್ಟಬಲ್ ಆಗಿ ಏನು ಪೊಸಿಷನ್ ಇರುತ್ತೆ ಅದರಲ್ಲಿ ಮಲಗೋದಕ್ಕೆ ಸ್ಟಾರ್ಟ್ ಮಾಡಿ. ಹೇಗೋ ಮಲಗೋದಕ್ಕೆ ಹೋಗಬೇಡಿ, ಅದರಿಂದನೂ ಕೂಡ ನಿಮಗೆ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲೇನಾದರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು, ಕಾನ್ಸ್ಟಿಪೇಷನ್ ಆದಷ್ಟು ಅವಾಯ್ಡ್ ಮಾಡಿ. ಸೊ ಕಾನ್ಸ್ಟಿಪೇಷನ್ ಆಗೋದನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಫುಡ್ಡು ಕೂಡ ಅಷ್ಟೇ, ಅದರಿಂದ ಫೈಬರ್ಸ್ ರಿಚ್ ಇರೋ ಫುಡ್ಗಳನ್ನ ಜಾಸ್ತಿ ತಿನ್ನಿ. ಕಾನ್ಸ್ಟಿಪೇಷನ್ ಆದರೆ ಆ ಜಾಗದಲ್ಲಿ ಸ್ಟಿಚಸ್ ಹಾಕಿರೋದ್ರಿಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀರು ಚೆನ್ನಾಗಿ ಕುಡಿದು ಕಾನ್ಸ್ಟಿಪೇಷನ್ ಆದಷ್ಟು ಅವಾಯ್ಡ್ ಮಾಡಿ, ಫೈಬರ್ ರಿಚ್ ಇರೋ ಫುಡ್ಗಳನ್ನ ತಿನ್ನಿ. ನೆಕ್ಸ್ಟ್ ಪಾಯಿಂಟ್ ಬಂದು, ಬ್ರೆಸ್ಟ್ ಫೀಡಿಂಗ್ನ ಅವಾಯ್ಡ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಮಗೆ ಅವಾಗ ತಾನೇ ಪೇಯ್ನ್ ಇರುತ್ತೆ. ನಾವೇನು ಮಾಡ್ತೀವಿ, ಪೇಯ್ನ್ ಇದೆ ಅಂತ ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಸ್ವಲ್ಪ ಸೋಮಾರಿತನ ತೋರಿಸೋದು ಜಾಸ್ತಿ ಇರುತ್ತೆ. ಆದಷ್ಟು ಬ್ರೆಸ್ಟ್ ಫೀಡ್ ಮಾಡಿ. ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ನಿಮಗೆ ಹೀಲಿಂಗು ಕೂಡ ಹೆಲ್ಪ್ ಮಾಡುತ್ತೆ, ಮತ್ತು ನಿಮ್ಮ ಬೇಬಿಗೂ ಕೂಡ ಒಳ್ಳೆಯದು ಅದು. ಸೊ ಬ್ರೆಸ್ಟ್ ಫೀಡ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡಬೇಡಿ. ನೆಕ್ಸ್ಟ್ ಪಾಯಿಂಟ್ ಬಂದು, ನಿಮಗೆ ಸಿ ಸೆಕ್ಷನ್ ಆಗಿರುತ್ತೆ. 1-3 days ಆದಮೇಲೆ ನಿಮ್ಮನ್ನ ಮನೆಗೆ ಕಳಿಸಿರ್ತಾರೆ. ಸೊ ಆ ಟೈಮಲ್ಲಿ ನಾನು ಅವಾಗಲೇ ಹೇಳಿದಾಗೆ ನಿಮ್ಮದು ಆ ಪ್ಲೇಸು ಆದಷ್ಟು ಡ್ರೈ ಆಗಿರೋ ಥರ ನೋಡ್ಕೋಬೇಕು. ಅವಾಗ ಏನಾದ್ರು ಒದ್ದೆ ಥರ ಅನಿಸ್ತಿದೆ ನಿಮಗೆ, ಟವಲ್ ತೊಗೊಂಡು ಒರೆಸ್ಕೊಳ್ಳೋದು ಆ ರೀತಿ ಎಲ್ಲ ಮಾಡ್ತೀರಿ. ಅದಾದಮೇಲೆ ನಿಮ್ಗೆ ಏನಾದರೂ ಹೆಡ್ಏಕ್ ಥರ ಅನಿಸ್ತಿದ್ರೆ, ತುಂಬ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಇದ್ದರೆ, ಮತ್ತು ಜ್ವರ ಬಂದಿದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಕೆಲವೊಂದು ಸರಿ ನಮಗೆ ನಿದ್ರೆ ಇಲ್ದಿರೋದ್ರಿಂದನೂ ನಮಗೆ ಆಗುತ್ತೆ, ಹೆಡ್ಏಕ್ ಆಗ್ಬೋದು, ಸ್ವಲ್ಪ ಜ್ವರ ಆಗೋದು ಅದು ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಪಾಪು ಹುಟ್ಟಿದ ತಕ್ಷಣ ನಮಗೆ ಸ್ವಲ್ಪ ನಿದ್ರೆ ಚೆನ್ನಾಗಿರೋದಿಲ್ಲ. ಪಾಪು ಓವರ್ ನೈಟ್ ಅವ್ರಿಗೆ ಫೀಡ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಅದು ಸ್ವಲ್ಪ ಲೈಟ್ ಹೆಡ್ಡೇಕು ಮತ್ತು ಫೀವರ್ ಬರೋ ಚಾನ್ಸಸ್ ಇರುತ್ತೆ. ಅದಾದರೆ ಓಕೆ. ಬಟ್ ನಿಮಗೆ ತುಂಬ ಜಾಸ್ತಿ ಹೆವಿ ಆಗ್ತಿದೆ ಅಂತ ಅನಿಸಿದಾಗ ಡಾಕ್ಟರ್ನ ಒಂದ್ಸರಿ ಕನ್ಸಲ್ಟ್ ಮಾಡಿ. ಯಾಕೆಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಡಾಕ್ಟರ್ನ ಒಂದ್ಸರಿ ಕನ್ಸಲ್ಟ್ ಮಾಡಿಬಿಡಿ. ನಿಮ್ಗೇನಾದರೂ ಹಾಗಾದರೆ ಇಗ್ನೋರ್ ಮಾಡಿಬಿಡಿ ಈ ಥರ ಸಿಮ್ಟಮ್ಸ್ನ ಅಂತ ಹೇಳ್ತೀನಿ. ಅದಾದಮೇಲೆ ನಾನು ಹೇಳೋದೇನೆಂದರೆ, ನಿಮ್ಗೆ ಆದಮೇಲೆ ಇಷ್ಟು ದಿನಗಳಾದಮೇಲೆ ನಮ್ಮನ್ನ ಮೀಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿರ್ತಾರೆ. ಅದಾದಮೇಲೆ ಯಾವುದೇ ಕಾರಣಕ್ಕೂ ಆ ಕನ್ಸಲ್ಟೇಷನ್ನ ಮಿಸ್ ಮಾಡದೆ ಹೋಗಿ ಮೀಟ್ ಮಾಡಿ. ಸೊ ನನಗೆ 15 ದಿನ ಆದಮೇಲೆ ಹೇಳಿದರು ಡಾಕ್ಟರು, 15 ದಿನ ಆದಮೇಲೆ ಬನ್ನಿ ಅಂತ. ಸೊ ನಾನು 15 ದಿನ ಆದಮೇಲೆ ಡಾಕ್ಟರ್ ಹತ್ರ ಹೋಗಿ ನಾನು ಮಿಸ್ ಮಾಡದೆ ಹೋಗಿದ್ದೆ ಕನ್ಸಲ್ಟೇಷನ್ಗೆ. ಸೊ ಆ ಕನ್ಸಲ್ಟೇಷನಲ್ಲಿ ನಿಮಗೆ ಡಾಕ್ಟರ್ ಬಂದು ನೋಡ್ತಾರೆ, ನಿಮಗೆ ವಾಸಿ ಆಗಿದೆಯಾ, ಸ್ಟಿಚಸ್ಸು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತೆಲ್ಲ. ಸೊ ಅದರಿಂದ ಆ ಕನ್ಸಲ್ಟೇಷನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಪಾಯಿಂಟ್ ಬಂದು, ನಾನು ಅವಾಗಲೇ ಹೇಳಿದಾಗೆ ತುಂಬ ಪೇಯ್ನ್ ಇರುತ್ತೆ 1-2-3 days.
ಸೊ ಆ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಪೇನ್ ಕಿಲ್ಲರ್ಸ್ ಎಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ಡಾಕ್ಟರ್ ಹೇಳಿರ್ತಾರೆ ಎಷ್ಟು ದಿನ ನೀವು ತಗೊಳ್ಳಿ ಪೇನ್ ಕಿಲ್ಲರ್ ಅಂತ. ನಿಮಗೆ ಆಪರೇಷನ್ ಆದಮೇಲೆ ಪೇನ್ ಕಿಲ್ಲರ್ ಕೊಟ್ಟಿರ್ತಾರೆ, ಬಟ್ ಅದೊಂದು 2 ಡೇಸ್ ಕೊಟ್ಟಿರ್ತಾರೆ, 3 ಡೇಸ್ ಕೊಟ್ಟಿರ್ತಾರೆ ಅಷ್ಟೇ. ಅದಾದಮೇಲೆ ಸ್ಟಾಪ್ ಮಾಡೋದಕ್ಕೆ ಹೇಳಿರ್ತಾರೆ. ಡಾಕ್ಟರ್ ಹೇಳಿರೋದು ಬಿಟ್ಟು ಮತ್ತೆ ನೀವೇ ಪೇನ್ ಕಿಲ್ಲರ್ಗಳನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಡಾಕ್ಟರ್ ಎಷ್ಟು ದಿನ ಹೇಳ್ತಾರೆ ಅಷ್ಟು ದಿನ ಮಾತ್ರ ತಗೊಳ್ಳಿ. ಅದ್ರ ಮೇಲೇನು ಕೆಲವೊಂದ್ಸರಿ ಕೆಲವರಿಗೆ ಸ್ವಲ್ಪ ಪೇನ್ ಇರುತ್ತೆ, ಅದಕ್ಕೋಸ್ಕರ ಪೇನ್ ಕಿಲ್ಲರ್ಸ್ ಎಲ್ಲ ಯೂಸ್ ಮಾಡಬೇಡಿ. ನಿಮಗೆ ಗೊತ್ತು ಪೇನ್ ಕಿಲ್ಲರ್ಸ್ ಎಲ್ಲ ಅಷ್ಟೊಂದು ಒಳ್ಳೇದಲ್ಲ ಅಂತ. ಸೊ ಏನೇ ತಗೊಳ್ಳೋದಿದ್ರು ಡಾಕ್ಟರ್ನ ಕೇಳಿಬಿಟ್ಟು ಆಮೇಲೆ ತಗೊಳ್ಳಿ, ಯಾಕೆಂದರೆ ತುಂಬ ಸೆನ್ಸಿಟಿವ್ ಇರ್ತೀವಿ ಆ ಟೈಮಲ್ಲಿ. ಸೊ ತುಂಬ ಕೇರ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಷ್ಟು ಕೆಲವೊಂದು ಸಣ್ಣ ಪುಟ್ಟ ಪಾಯಿಂಟ್ಸು ಸಿ ಸೆಕ್ಷನ್ ಆದಮೇಲೆ ನಾವು ಕೇರ್ ಮಾಡಬೇಕಾಗಿರೋದು. ಯಾಕೆಂದರೆ ನಾವು ತುಂಬ ಇಗ್ನೋರ್ ಮಾಡೋದಕ್ಕಾಗೋದಿಲ್ಲ. ಸೊ ನಾರ್ಮಲ್ ಡೆಲಿವರಿ ಆದವ್ರಿಗೆ ಓಕೆ, ಅವರು ಸ್ವಲ್ಪ ಆರಾಮಾಗಿರ್ಬೋದು ಕಂಪೇರೇಟಿವ್ಲಿ, ಅವರು ತುಂಬ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಸಿ ಸೆಕ್ಷನ್ ಆದಮೇಲೆ ಸ್ವಲ್ಪ ನಾವು ಕೇರ್ ಮಾಡಬೇಕಾಗತ್ತೆ. ಒಂದು 2 ಮಂತ್ಸ್ಗಳು, ಒಂದು 3 ಮಂತ್ಸು ನಾವು ಆರಾಮಾಗಿ ಈ ಥರ ನಮ್ಮನ್ನು ನಾವು ಕೇರ್ ಮಾಡಬೇಕಾಗತ್ತೆ. ಇಷ್ಟು ಪಾಲನೆ ಮಾಡಿ ಅಂತ ಹೇಳ್ತೀನಿ. ಅದ್ರ ಮೇಲೆ ತುಂಬ ಏನು ನಿಮಗೆ ಪ್ರಾಬ್ಲಮ್ ಆಗಲ್ಲ. ಯಾರಾದರೂ ಇವಾಗ ಸಿ ಸೆಕ್ಷನ್ ನಿಮಗೆ ಇದ್ರೆ ಡೇಟ್ ಫಿಕ್ಸ್ ಆಗಿದ್ರೆ ತುಂಬ ಎದುರ್ಕೊಳ್ಳೋದಕ್ಕೆ ಹೋಗಬೇಡಿ. ಅದರಿಂದ ಏನೂ ಆಗೋದಿಲ್ಲ, ಆರಾಮಾಗಿ ಇರ್ತೀರಾ. ಆಪ್ರೇಷನ್ ಆದ ತಕ್ಷಣ ಭಯ ಆಗಿಬಿಡುತ್ತೆ. ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಬಟ್ ಇದು ಕೂಡ ತುಂಬ ಸಣ್ಣ ಆಪ್ರೇಷನ್ ಅಂತ ಹೇಳೋದಕ್ಕಾಗೋದಿಲ್ಲ. ಆದಷ್ಟು ಕೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಸಿ ಸೆಕ್ಷನ್ ಆದಮೇಲೆ ಫಸ್ಟ್ ಡೇ ನಿಮ್ಗೆ ಏನೂ ಕೊಡೋದಿಲ್ಲ, ಊಟ ಏನೂ ಕೊಡೋದಿಲ್ಲ, ಫ್ಲೂಯಿಡ್ ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ನಿಮಗೆ ಊಟ ಎಲ್ಲ ಕೊಡ್ತಾರೆ. ಅದರಿಂದ ಕೆಲವೊಂದ್ಸರಿ ನಮಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಒಂದು 3-4 ಡೇಸ್ ನಮಗೆ ಸ್ವಲ್ಪ ಹಾಗೆ ಅನಿಸ್ತಿರುತ್ತೆ. ಅದೆಲ್ಲ ನಾವು ನೋಡಿಕೊಂಡು ನಾವು ಕೇರ್ ಮಾಡಿಕೊಂಡು ಬರಬೇಕಾಗತ್ತೆ. ಅದರಿಂದೆಲ್ಲ ಹೊರಗಡೆ ಬರಬೇಕಾಗತ್ತೆ. ಸೊ ಆದಷ್ಟು ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ಳಿ, ರೆಸ್ಟ್ ಮಾಡಿ. ಒಂದು 2 ತಿಂಗಳುಗಳ ಕಾಲ ಚೆನ್ನಾಗಿ ರೆಸ್ಟ್ ಮಾಡಿ. ನಾನು ಕೂಡ ಅಷ್ಟೇ 2 ತಿಂಗಳುಗಳ ಕಾಲ ಸ್ವಲ್ಪ ರೆಸ್ಟ್ ಮಾಡಿದ್ದೆ, ತುಂಬ ರೆಸ್ಟ್ ಮಾಡಿದ್ದೆ. ನನಗೆ ಟೈಮ್ ಸಿಕ್ತಾಗ ಅಷ್ಟೇ ನಾನು ವೀಡಿಯೋಸ್ ಮಾಡ್ತಿದ್ದೆ. ಅದು ನೋಡ್ಬೋದು ನೀವು. ನನಗೆ ಯಾವಾಗ ಟೈಮ್ ಸಿಗುತ್ತೆ ಅದು ವ್ಲಾಗ್ಸು ಇಲ್ಲ ಕೂತ್ಕೊಂಡು ಮಾಡೋ ವೀಡಿಯೋ ಮಾಡ್ತಿದ್ದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಸ್ವಲ್ಪ ಮನೇಲೆಲ್ಲ ಹೆಲ್ಪ್ ಮಾಡೋದಕ್ಕಿದ್ರು ಅಪ್ಪ ಅಮ್ಮ ಎಲ್ಲ ಮಾಡ್ತಿದ್ರು. ನಾನು ಸುಮ್ಮನೆ ಬೇಬಿ ನೋಡ್ಕೊಳ್ಳೋದಷ್ಟೇ ನನ್ನ ಕೆಲಸ ಆಗಿತ್ತು. ಸೊ ಆದಷ್ಟು ಆ ಥರ ನೀವು ಹೆಲ್ಪ್ ತೊಗೊಳ್ಳಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿ ಸೆಕ್ಷನ್ ಆದಮೇಲೆ ಏನು ಮಾಡಬೇಕು ಮಾಡಬಾರ್ದು ಅಂತ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ನಾನು ಕೊಟ್ಟಿದ್ದೀನಿ. ಮೇಯ್ನ್ ಬಂದು ಆದಷ್ಟು ಇನ್ಫೆಕ್ಷನ್ ಆಗದೆ ಇರೋ ಥರ ನೋಡ್ಕೊಳ್ಳಿ, ಆ ಪ್ಲೇಸ್ ಡ್ರೈ ಆಗಿರೋ ಥರ ನೋಡ್ಕೊಳ್ಳಿ. ಮತ್ತೆ ಒಬ್ರು ಯಾರೋ ಬರೆದಿದ್ರು ಕಮೆಂಟಲ್ಲಿ, ರಮ್ಯಾ ಸ್ಟಿಚಸ್ ಹಾಕಿರ್ತಾರಲ್ಲ ಅದನ್ನು ಹೋಗಿ ನಾವು ತೆಗಿಸ್ಬೇಕಂತ. ಇಲ್ಲ, ಅದೇ ಕರ್ಗೋಗುತ್ತೆ. ಸೊ ನೀವು ಮೊದಲಿನ ಥರ ಅವಾಗ ಸ್ವಲ್ಪ ದಿನದಲ್ಲಿ ಹಿಂದೆ ಆಗಿತ್ತಂತೆ, ನಾವು ಹೋಗಿ ಮತ್ತೆ ಸ್ಟಿಚಸ್ನ ಬಿಚ್ಚಬೇಕಾಗಿತ್ತು. ಇವಾಗ ಆ ರೀತಿ ಏನಿಲ್ಲ, ಸ್ಟಿಚಸ್ ಒಳಗಡೆ ಕರ್ಗೋಗ್ಬಿಡತ್ತೆ. ಸೊ ನೀವು ಮತ್ತೆ ಬಿಚ್ಚೋ ಅವಶ್ಯಕತೆ ಇಲ್ಲ. ಇದನ್ನ ಕಮೆಂಟಲ್ಲಿ ಯಾರೋ ಕೇಳಿದ್ದೆ, ನಾನು ಅಲ್ಲೇ ಬರೆದಿದ್ದೆ. ಸೊ ಇನ್ಯಾರಿಗಾದ್ರೂ ಡೌಟ್ ಇದ್ರೆ ಅದು ಕ್ಲಿಯರ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಹೆದರ್ಕೋಬೇಡಿ. ಯಾರಿಗಾದ್ರೂ ಇವಾಗ ಪಾಪು ಆಗೋದಿದ್ರೆ, ಸಿ ಸೆಕ್ಷನ್ ಆಗಿದ್ರೆ ಯಾವುದಕ್ಕೂ ಹೆದರ್ಕೋಬೇಡಿ, ಆರಾಮಾಗಿರಿ, ಧೈರ್ಯವಾಗಿರಿ ಅಷ್ಟೇ ನಾನು ಹೇಳೋದು. ಸೊ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋದ ತಕ್ಷಣ ನಮಗೇನೆ ಧೈರ್ಯ ಬಂದ್ಬಿಡುತ್ತೆ. ಯಾಕೆಂದ್ರೆ ಏನು ಕಾಣಿಸೋದಿಲ್ಲ ನಮಗೆ. ಸೊ ನಮಗೇನೆ ಧೈರ್ಯ ಬಂದ್ಬಿಡುತ್ತೆ. ನಾನು ನಂದು ಸ್ಟೋರಿಲೂ ಕೂಡ ಹೇಳಿದ್ದೀನಿ, ನಂದು ಡೆಲಿವರಿ ಸ್ಟೋರಿಲಿ. ಸೊ ಅದ್ರದ್ದು ಬೇಕಾದ್ರೆ ಲಿಂಕ್ ಹಾಕ್ತೀನಿ, ಕ್ಲಿಕ್ ಮಾಡಿ ನೋಡಿ ನನಗೇನೇನು ಅನಿಸ್ತು ಅವಾಗ ಅಂತೆಲ್ಲ. ಸೊ ನಿಮಗೆ ಸ್ವಲ್ಪ ಧೈರ್ಯ ಬರುತ್ತೆ. ಧೈರ್ಯವಾಗಿರಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.